ಸ್ಥಳೀಯ ವ್ಯಾಪಾರಸ್ಥರು ಉಳಿಯಬೇಕಾದರೆ ಪಟ್ಟಣದ ವ್ಯಾಪಾರಿಗಳು ಒಗ್ಗಟ್ಟಿನಿಂದ ಇದ್ದು ವ್ಯಾಪಾರದಲ್ಲಿ ಹೊರ ರಾಜ್ಯದ ವ್ಯಾಪಾರಿಗಳೊಂದಿಗೆ ಅವರಂತೆಯೇ ಸ್ಪರ್ಧೆಗಿಳಿಯಬೇಕು ಅಂತ ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಹೇಳಿದ್ದಾರೆ. ವ್ಯಾಪಾರಸ್ಥರು ಸಂಘದವರು ಇವತ್ತು ಇಟ್ಟಂಥ ಮೆರವಣಿಗೆಯನ್ನು ನಾವೇನು ಹೇಳಿದ ಪ್ರಕಾರ ಶಾಂತಿ ರೀತಿಯಿಂದ ಮುನ್ನೆಚ್ಚರಿಕೆಯಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಬಂದು ಇಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿ ಏನು ಹೊರಗಡೆಯಿಂದ ಬರ್ತಕ್ಕಂಥ ವ್ಯಾಪಾರಿಗಳಿಂದ ತೊಂದರೆ ಆಗ್ತಿರುವ ಬಗ್ಗೆ ಅವೆಲ್ಲ ಸವಿಸ್ತಾರವಾಗಿ ಹೇಳಿದರು. ಬುಧವಾರ ಸಂಕೇಶ್ವರ ವ್ಯಾಪಾರಿ ಸಂಘದಿಂದ ಕರೆ ನೀಡಿದ ಸ್ವಯಂ ಘೋಷಿತ ಬಂದ್ ಕರೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸ್ಥಳೀಯ ವ್ಯಾಪಾರಿ ಸಂಘದ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಮಾತನಾಡಿದರು. ಸ್ವಯಂ ಘೋಷಿತವಾಗಿ ನಮ್ಮ ಸ್ಥಳೀಯ ವ್ಯಾಪಾರಸ್ಥರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ವಯಂ ಘೋಷಣೆಯಿಂದ ಇವತ್ತು ದಿವಸ ಸಂಕೇಶ್ವರ ವ್ಯಾಪಾರಸ್ಥರು ಬಂಧನ ಆಚರಣೆ ಮಾಡ್ತಾ ಇದ್ದಾರೆ. ಆ ಬಂದ್ ಆಚರಣೆಯ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ನನಗೆ ತಾವು 12:30 ಸುಮಾರು ಬಂದು ಹೋಗ್ಬೇಕು ಅನ್ನೋಂಥ ಮಾಹಿತಿ ಬಂದಾಗ ನಾವು CP ಆಗಿರ್ತಕ್ಕಂಥ ಔಜಿಯವರಿಗೆ ಅದನ್ನು ನಾನು ಬರ್ತೀನಿ 12:30 ಒಂದ್ರ ತನಕ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ನಿ. ಆ ಪ್ರಕಾರ ಅಮರ್ ನರೋಡೆ ಅವರಿಗೆ ಜೊತೆ ಅಲ್ಲಿದ್ದಂಥ ಎಲ್ಲ ಸಂಘದ ವ್ಯಾಪಾರಸ್ಥರಿಗೆ ಹೇಳಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಅವತ್ತು ನನ್ನ ವ್ಯಾಪಾರಿ ಸಹೋದರ ಮಿತ್ರರೇ, ಇದು ಅವ್ರ ಬೇರೆ ಕಡೆಯಿಂದ ನಮ್ಮಲ್ಲಿ ಬಂದು ವ್ಯಾಪಾರ ಮಾಡ್ತಾರಂದ್ರೆ ನಮ್ಮಲ್ಲಿ ಎಲ್ಲಿ ಹುಡುಕೆ ಸುಳ್ಳ. ನೀವು ಈಗ ನಮ್ಮ ಬಗೆಡೆಗೆ ಯಾವಿಲ್ಲ ಉದಾಹರಣೆ ಹೇಳಕತ್ತನ್ನ ಅವ್ರು ಬರಬಾರ್ದಂದ್ರೆ ಈಗ 2012 ದಿವಂಗತ ಸಂಜಯ್ ನಷ್ಟಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. 2012ಕ್ಕೆ ನಾವು ಗಣತಿ ಮಾಡಿದಾಗ ಎಷ್ಟು ಜನ ಆದ್ರೆ ಅವ್ರ ಜನ ಇರಲಿ, ಇನ್ನು ಮುಂದಿನ ಅವರೇ ಬರೋದು ಬೇಡ ಅನ್ನುವಂಥ ಒಂದು ಹಂತಕ್ಕೆ ಒಂದು ವಿಚಾರ ಮಾಡಿ ಒಂದು ನಿರ್ಣಯವನ್ನು ಮಾಡಿದ್ರಿ. ಆವಾಗ 20 ಇತ್ತು, ಈಗ 62 ಆಗಿದಾವು. ಆ 42 ಮಂದಿಗೆ ಬಾಡಿಗೆ ಕೊಟ್ಟಾಗ ಸ್ಥಳೀಯ ವ್ಯಾಪಾರ ಮಳಿಗೆ ಮಾಲೀಕರು ಅನ್ಯ ರಾಜ್ಯದವರಿಗೆ ವ್ಯಾಪಾರ ಪ್ರಾರಂಭಿಸಲು ಬಾಡಿಗೆ ನೀಡುವುದು ಸರಿಯಲ್ಲ. ಸ್ಥಳೀಯರಿಗೆ ಆದ್ಯತೆ ನೀಡಬೇಕು. ಇಲ್ಲವಾದಲ್ಲಿ ಪರ ರಾಜ್ಯದ ವ್ಯಾಪಾರಿಗಳಿಂದ ಮುಂದಿನ ಪೀಳಿಗೆ ಇನ್ನಷ್ಟು ತೊಂದರೆ ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ರಾಜಸ್ಥಾನಿ ವ್ಯಾಪಾರಿಗಳಿಂದ ಪಟ್ಟಣದಲ್ಲಿ ಎಲ್ಲಾ ತರಹದ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದು ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಿದ್ದು ಕಡಿಮೆ ದರ ನೀಡಿ ಗ್ರಾಹಕರನ್ನ ಸೆಳೀತಾ ಇದ್ದಾರೆ ಅಂತ ಸ್ಥಳೀಯ ವ್ಯಾಪಾರಸ್ಥರು ರಾಜಸ್ಥಾನಿ ಮೂಲದ ವ್ಯಾಪಾರಸ್ಥರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನೆಯಲ್ಲಿ ರ್ಯಾಲಿ ಮಾಡಿದರು. ಸಂತೋಷ ಅನಿಸ್ತದೆ. ಯಾಕಂದ್ರೆ ಇದು ಊರಿನ ಇದನ್ನ ಮಹತ್ವದ ಒಂದು ಕಾರ್ಯ. ಯಾಕೆ ಎಲ್ಲ ವ್ಯಾಪಾರಸ್ಥರ ವ್ಯವಸ್ಥೆಯಾಗಿದ್ದರೆ ಮಾತ್ರ ಏನೈತೆ ಗ್ರಾಹಕರು ಉತ್ತಮ ಮತ್ತು ಊರಿಗೂ ಉತ್ತಮ. ಆ ನಿಟ್ಟಿನಲ್ಲಿ ಬೇರೆ ರಾಜ್ಯದಿಂದ ಬಂದಂಥ ವ್ಯಾಪಾರಸ್ಥರು ಹೋಗಬೇಕು. ನಮ್ಮವರಿಗೆ ಒಂದು ಅವಕಾಶ ಕಲ್ಪಿಸಿದ ಶಾಂತಿಯುತವಾಗಿ ತಾವೇನೋ ಮೆರವಣಿಗೆ ಮಾಡಿದರೆ ನಿಜವಾಗ್ಲೂ ನಮಗೆ ತಾಲೂಕು ಆಡಳಿತ ಹತ್ತೂರುಗಾಗಿ ವಂದನೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಯಾಗಿ ಇವತ್ತು ನಮ್ಮ ಮಾರ್ಗದರ್ಶಿ ಹಾಗೂ ಬೆಳಗಾವಿ ಜಿಲ್ಲಾ ಮಧ್ಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾರ್ಗದರ್ಶಿ ಸನ್ಮಾನಿಸಿ ರಮೇಶನ ಕತ್ತಿ ಸರ್ ಅವರು ಸಹ ಬಂದು ನಮಗೆಲ್ಲ ಒಳ್ಳೆ ರೀತಿಯ ಸಹಾಯ ಸಹಕಾರ ಸೂಚನೆಗಳನ್ನು ಕೊಟ್ಟಾರೆ. ನಾವು ಈ ರೀತಿಯಲ್ಲಿ ಪಾಲನೆ ಮಾಡೋಣ. ಒಟ್ಟಾರೆ ಸಂಕೇಶ ಉಳಿಸುವಂಥ ಇದು ಸಹ ಅಭಿಪ್ರಾಯ ಕೊಟ್ಟಂಥ ತಾವು ಮನೆಯನ್ನು ಊರಿನ ಗ್ರಾಮ ಹಿರಿಯರಿದ್ದಾರೆ ಎಲ್ಲ ತಾವು ಕೊಟ್ಟಂಥ ಬೆಲೆಯನ್ನು ಮಾನ್ಯ ತಹಸೀಲ್ದಾರ್ ಹಾಗೂ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಟ್ರೆಂಡಿಂಗ್ ಪರವಾನಗಿ ನೀಡುವಾಗ ಪರಿಶೀಲನೆ ನಡೆಸಿ ಪರವಾನಗಿ ನೀಡುವಂತೆ ವ್ಯಾಪಾರಿ ಸಂಘದಿಂದ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಹಾಗೂ ಉಪ ತಹಶೀಲ್ದಾರ್ ಇವರಿಗೆ ಇದೇ ವೇಳೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೀರಾ ಶುಗರ್ ಕಾರ್ಖಾನೆ ನಿರ್ದೇಶಕರಾದ ಅಪ್ಪ ಸಾಹೇಬ್ ಶಿರಕೊಳ್ಳಿ, ಪುರಸಭೆ ಸದಸ್ಯರಾದ ಅಮರ್ ನಲ್ವಡೆ, ಶ್ರೀಕಾಂತ್ ಹತನೂರಿ, ಗಜಾನನ್ ಕೋಳಿ, ಶಂಕೇರ್ ರಾವ್ ಹೆಗಡೆ, ಸಂಜಯ್ ಶಿರಕೊಳ್ಳಿ, ಸುನಿಲ್ ಪರ್ವತರಾಜ್, ಜಯಪ್ರಕಾಶ್ ಸಾವಂತ್, ಸುರೇಶ್ ಕಟ್ಟಿಮನಿ, ಸುಭಾಷ್ ಕಾಸರ್ಕರ್, ರಾಜು ಸುತಾರ್, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಅವರೇ, ಮೊಮಿನ್ ಸಾಹೇಬ್ರೆ, ಇಲ್ಲಿ ಕೂಡಿದಂಥ ಎಲ್ಲ ಸಂಕೇಶ್ವರ ಪುರಸಭೆಯ ನನ್ನ ಸಹಕಾರಿ ಸದಸ್ಯರೇ, ಕೂಡಿದಂಥ ಎಲ್ಲ